ಹಾಯ್, ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾಳೆ ನಮ್ಮ ಮನೇಲಿ ಲಕ್ಷ್ಮೀ ಪೂಜೆನ ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಗುರುವಾರ ಮತ್ತು ಶುಕ್ರವಾರ ಎರಡೂ ದಿನದ ಬ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ನಾವು ಯಾವ ರೀತಿ ಎಲ್ಲ ತಯಾರಿ ಮಾಡಿಕೊಂಡೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಈ ಥರ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಡೇ ತುಂಬ ಬೇಗನೆ ಪೂಜೆ ಆಗುತ್ತೆ. ಸೊ ಹಾಗಾಗಿ ನಾನು ಮುಂಚೆನೇ ಈ ಥರ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈಗ ಸಂಜೆ 6 ಗಂಟೆ ಆಗಿದೆ. ಇನ್ಮೇಲೆ ನಾನು ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಮಧ್ಯಾಹ್ನನೇ ಹೋಗಿ ಪೂಜೆಗೆ ಬೇಕಾಗೋ ಅಷ್ಟು ಐಟಮ್ಸ್ಗಳನ್ನು ತೊಗೊಂಡ್ಬಂದಿದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಏನೆಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಲಕ್ಷ್ಮಿಗೆ ಉಡಿಸೋವಂಥ ಸೀರೆನ ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ. ಸೀರೆನ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟಾರ್ಟಿಂಗಲ್ಲಿ ಒಂದು ದೀಡ್ ಪೂಟಷ್ಟು ಬಿಟ್ಕೊಂಡು ನೀರಿಗೆನ ಮಾಡ್ಕೋತಿದ್ದೀನಿ. ನೀಟಾಗಿ ಮಾಡ್ಕೊಳ್ಳಿ. ನೀಟಾಗಿ ಮಾಡ್ಕೊಳ್ಳೋದ್ರಿಂದ ನೀರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿಗೆ ಉಡಿಸಿದಾಗ. ಇವಾಗ ಇದಾಗಿದೆ. ಒಂದ್ಸರಿ ನೀರಿಗೆನ ಚೆನ್ನಾಗಿ ಜೋಡಿಸ್ಕೊಂಡು ಈ ಥರ ಪಿನ್ ಹಾಕೋತಾ ಇದ್ದೀನಿ. ಪಿನ್ ಹಾಕೊಂಡ ನಂತರ ಕೆಳಗಡೆ ಇರುವಂಥ ನೀರಿಗೆನು ನೀಟಾಗಿ ಜೋಡಿಸ್ಕೊಂಡು ಪಿನ್ ಹಾಕೋತೀನಿ. ಸೊ ಇವಾಗ ಮೇಲ್ಗಡೆ ಏನು ಪಿನ್ ಹಾಕೊಂಡಿದ್ವಲ್ವಾ, ಅದರ ಕೆಳಗಡೆ ಬಂದ್ಬಿಟ್ಟು ಇನ್ನೊಂದ್ಸರಿ ನೀರಿಗೆನ ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡು ಒಂದು ದಾರದಿಂದ ಈ ಥರ ಕಟ್ಕೋತಾ ಇದ್ದೀನಿ. ಈ ಥರ ಕಟ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸೀರೆ ಉಡಿಸ್ಬೇಕಾದ್ರೆ ಇದನ್ನು ಬಿಚ್ಕೋತೀನಿ. ಇದನ್ನು ಯಾಕೆ ಕಟ್ಕೋತೀನಪ್ಪ ಅಂತ ಅಂದರೆ, ಪಿನ್ ಒಂದೊಂದು ಸಾರಿ ಟಕ್ ಅಂತ ಹೇಳಿ ಬಿಚ್ಚಿಬಿಡುತ್ತೆ. ಅದಕ್ಕೋಸ್ಕರ ಈ ದಾರದಿಂದ ಒಂದು ಕಟ್ಕೋತಾ ಇದ್ದೀನಿ. ಇವಾಗ ಶರ್ಗನ್ನ ರೆಡಿ ಮಾಡ್ಕೊಳ್ಳೋಣ. ಇದು ಯಾವ ಥರ ಫೋಲ್ಡಿಂಗಲ್ಲಿ ಇದೆಯಲ್ಲ, ಅದೇ ಫೋಲ್ಡಿಂಗ್ ಇಟ್ಕೊಂಡು ನಾನು ಇದನ್ನು ಸಣ್ಣ ಸಣ್ಣ ನೀರಿಗೆ ಮಾಡ್ಕೋತಿದ್ದೀನಿ. ಒಂದು 4 ಪ್ಲೇಟ್ಸ್ ಆಗಿದೆ ಸಾಕಿಷ್ಟು. ಸೊ ಇವಾಗ ಇದನ್ನು ಚೆನ್ನಾಗಿ ಜೋಡಿಸ್ಕೊಂಡು ಪಿನ್ ಹಾಕೋತೀನಿ. ದೇವ್ರಿಗೆ ಉಡಿಸ್ಲಿಕ್ಕೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟನ್ನು ಈ ಥರ ನೀರಿಗೆನ ಜೋಡಿಸ್ಕೊಂಡು ಪಿನ್ ಹಾಕೋತೀನಿ. ಪಿನ್ ಎಲ್ಲ ಹಾಕೊಂಡ ನಂತರ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ತೆಗೆದಿಟ್ಕೋತೀನಿ. ನಾವಿದನ್ನು ಇವತ್ತು ಉಡಿಸೋದಿಲ್ಲ, ನಾಳೆನೇ ಉಡಿಸ್ತೀವಿ. ಅಂದರೆ ಶುಕ್ರವಾರ ಪೂಜೆಗೆ ಕೆಲವೊಂದು ಕಡೆ ಎಲ್ಲ ಗುರುವಾರದ ದಿನನೇ ಸೀರೆ ಉಡಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿರ್ತಾರೆ. ಆದರೆ ನಾವು ಯಾವತ್ತೂ ಆ ಥರ ಉಡಿಸಿಲ್ಲ. ಹಾಗಾಗಿ ನಾಳೆನೇ ನಾವು ಉಡಿಸ್ಕೋತೀವಿ. ನಾನು ನಾಳೆ ಸೀರೆ ಉಡಿಸೋದಲ್ವಾ, ಅದಕ್ಕೋಸ್ಕರ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟಿರ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾಳೆ ಸೀರೆ ಉಡಿಸ್ಕೋಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಹಾಗೆ ನಾಳೆ ಲಕ್ಷ್ಮಿನ ಕೂರಿಸೋದಕ್ಕೆ ಕಳಸನ ರೆಡಿ ಮಾಡಿ ಇಟ್ಕೋತೀನಿ. ಒಂದು ಮನೆ ಮೇಲೆ ಈ ಥರ ಒಂದು ಸಣ್ಣದಾಗಿರೋ ಕೊಡಾನ ಇಟ್ಕೊಂಡು ಅದರ ಮೇಲೆ ಇನ್ನೊಂದು ಸಣ್ಣದಾಗಿ ಈ ಥರ ಚರಗಿನ ಇಟ್ಕೊಂಡು ಅದು ಸರ್ದಾರ್ದೇ ಇರೋ ಥರ ಟೇಪ್ ಹಚ್ಕೋತಾ ಇದ್ದೀನಿ. ಕೆಳಗಡೆ ಬಿಂದಿಗೆಯಲ್ಲಿ ಅಕ್ಕಿ ಹಾಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಇದೇ ಸೈಜ್ ಬಿಂದಿಗೆ ತಗೋಬೇಕಂತೇನಿಲ್ಲ. ನಿಮ್ಮ ಹತ್ರ ಯಾವ ಸೈಜಲ್ಲಿ ಇರುತ್ತೋ ಅದನ್ನು ತಗೋಬಹುದು. ಸೊ ನಾನಿಲ್ಲಿ ಈ ವರ್ಷ ಲಕ್ಷ್ಮೀ ದೇವಿನ ಪದ್ಮಾಸನದಲ್ಲಿ ಕೂತಿರೋ ಹಾಗೆ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಈ ಸೈಜಲ್ಲಿ ತಗೊಂಡಿದ್ದೀನಿ. ನಂತರ ಇದಕ್ಕೆ ಈ ಥರ ಒಂದು ತಂತಿನ ಕಟ್ಕೋತಾ ಇದ್ದೀನಿ. ಇದು ಚರಿಗೆ ಸೆಂಟ್ರ್ ಪಾಯಿಂಟಲ್ಲಿ ನಾನು ಈ ಥರ ಬೆಂಡ್ ಮಾಡಿ ಶೇಪ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಮೈಕ್ರೇಮ್ ರಿಂಗ್ಸ್ ಅಂತ ಹೇಳಿ ಬರುತ್ತೆ. ಸೊ ಅದರಿಂದ ಮಾಡ್ಕೊಂಡಿರೋದಿದು. ಅದು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬೆಂಡ್ ಆಗುತ್ತೆ. ಇದನ್ನು ಒಂದ್ಸರಿ ಮಾಡಿಟ್ಕೊಂಡ್ರೆ ಸಾಕು, ಪ್ರತಿ ಸಾರಿ ಪೂಜೆ ಮಾಡುವಾಗ ಇದು ಯೂಸ್ ಆಗುತ್ತೆ. ಸೊ ಕೋಲ್ ಕೂಡ ಕಟ್ಕೋಬಹುದು. ನಾನು ಒಂದ್ಸರಿ ಕೋಲ್ ಕಟ್ಟಿದ್ದೆ, ಅದು ತುಂಬ ಅಲ್ಗಾಡ್ತಾ ಇತ್ತಂತ ಹೇಳಿ ಸ್ಟಿಫ್ ಆಗಿ ಕುತ್ಕೋತಾ ಇರಲಿಲ್ಲ. ಸೊ ಅವಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಆವಾಗ ನನಗೆ ಇದು ಮಾಡಿದರೆ ಹೇಗೆ ಅಂತ ಹೇಳಿ ಐಡಿಯಾ ಬಂತು. ಸೊ ಅವಾಗಿಂದ ನಾನು ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನಾಳೆ ಸೀರೆ ಉಡಿಸ್ಬೇಕಾದ್ರೆ ಸೀರೆ ಹೆವಿ ವೇಟ್ ಆಗಿ ಬಿಂದಿಗೆ ಬೆಂಡ್ ಆಗಬಾರ್ದು ಅಂತ ಹೇಳಿ ನಾನು ಕೆಳಗಡೆ ಬಿಂದಿಗೆಗೆ ದಾರ ಕಟ್ಟಿ ಅದು ಮನೆ 4 ಕಾಲಿಗೆ ಅದನ್ನು ನಾಟ್ ಹಾಕೋತಾ ಇದ್ದೀನಿ. ಆವಾಗ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಸೀರೆ ನೀವು ಏನು ಬೇಕಾದರೂ ಹೆವಿ ವೇಟ್ ಇರುವಂಥದ್ದು ಏನೂ ಹಾಕಿದರೂ ಕೂಡ ಆವಾಗ ನಿಮಗೆ ಅದು ಬೆಂಡ್ ಆಗೋ ಸಾಧ್ಯತೆ ಏನೂ ಇರೋದಿಲ್ಲ. ಆರಾಮಾಗಿ ಹಾಕೋಬಹುದು. ನೀವು ಎಷ್ಟೇ ವೇಟ್ ಇರುವಂಥದ್ದು ಹಾಕೊಂಡ್ರೂ ಕೂಡ ಭಯ ಇರೋದಿಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ.
ನಾನು ಅವಾಗ್ಲೇ ಹೇಳಿದೆ ಅಲ್ವಾ, ನಾನು ದೇವಿನ ಪದ್ಮಾಸನದಲ್ಲಿ ಕೂತಿರೋ ಹಾಗೆ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೋಸ್ಕರ ಇದನ್ನ ಇಲ್ಲಿ ಹಾಕೋತಾ ಇದ್ದೀನಿ. ಇದು ಬಂದ್ಬಿಟ್ಟು ರಟ್ಟಿನ ಬಾಕ್ಸ್ ಇತ್ತು ನನ್ನ ಹತ್ರ. ಅದನ್ನೇ ಹಾಕೋತಾ ಇದ್ದೀನಿ. ಏನೂ ಇಲ್ಲ ಅಂದ್ರೆ ನಿಮ್ಮ ಹತ್ರ ಫಾರ್ಮ್ ಶೀಟ್‌ನ ರೌಂಡ್ ಆಗಿ ಸುತ್ಕೊಂಡು ಈ ತರ ಹಾಕೋಬಹುದು. ಇಲ್ಲ ಅಂದ್ರೆ ಚಾರ್ಟ್ ಪೇಪರ್‌ನ ಕೂಡ ಹಾಕೋಬಹುದು. ಹಾಗೆ 1 ಇಂಚಿನ ಫಾರ್ಮ್ ಶೀಟ್‌ನ ನಾನಿಲ್ಲಿ ಮೇಲೆ ಚರಿಗೆಗೆ ಅಂಟಿಸ್ಕೊತಾ ಇದ್ದೀನಿ. ಇದು ಯಾಕೆ ಹಾಕೋತಿದ್ದೀರಾ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸಿದಾಗ ಇದು ಚೆಸ್ಟ್ ತರ ಕಾಣಿಸುತ್ತೆ ಅಂತ ಹೇಳಿ, ಮತ್ತೆ ಜ್ಯುವೆಲರಿಗಳನ್ನ ಹಾಕಿದಾಗ ನೀಟಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿ ಇದನ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ನಡೆಯುತ್ತೆ ಹಾಗೇನೂ ಉಡಿಸ್ಕೋಬಹುದು. ಮತ್ತೆ ಇದನ್ನ ಅಂಟಿಸ್ಕೊಂಡ್ ನಂತರ ಇದು ಜರಿಬಾರದು ಅಂತ ಒಂದ್ ದಾರದಿಂದ ಈ ತರ ಕಟ್ಕೋತಾ ಇದ್ದೀನಿ. ಇವಾಗ ಈ ರಟ್ಟಿನ ಬಾಕ್ಸ್ ಕೂಡ ಕಟ್ಕೋತಾ ಇದ್ದೀನಿ. ಈ ಮನೆ ಕೆಳಗಡೆಯಿಂದ ದಾರ ತಗೊಂಡು ಹಿಂದ್ಗಡೆ ಈ ತರ ಕಟ್ಕೊಳ್ಳಿ. ಎರಡೂ ಕಡೆ ಇದೇ ತರ ಕಟ್ಕೊಳ್ಳೋಣ. ಈ ಕಡೆ ಕೂಡ ಕಟ್ಕೊಂಡಾಗಿದೆ. ನೋಡಿ ರೆಡಿ ಆದ ನಂತರ ಯಾವ ತರ ಕಾಣಿಸ್ತಾ ಇದೆ ಇದು ಅಂತ ಹೇಳಿ. ಹಾಯ್! ಶುಭೋದಯ ಎಲ್ಲರಿಗೂ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಕಸ ಮತ್ತು ನೆಲ ಎಲ್ಲ ಒರೆಸ್ಕೊಂಡು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ, ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದು ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ 5:30 ಆಗಿದೆ. ಇನ್ನು 2 ತಾಸಲ್ಲಿ ಪೂಜೆ ಮುಗಿಸ್ಕೊತೀನಿ. ಸೀರೆ ಉಡ್ಸೋದು ಅಂತಂದ್ರೆ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಒಂದ್ 2 ತಾಸಾದ್ರೂ ಬೇಕು. ರಾತ್ರಿನೇ ಟೇಬಲ್‌ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಸೀರೆ ಉಡಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಇಲ್ಲಿ ಕಟ್ಕೊಂಡಿರುವಂತ ದಾರಾನ ಬಿಚ್ಕೊಂಡು ಇವಾಗ ಸೀರೆ ಉಡಿಸ್ಕೊತೀನಿ. ಒಂದ್ಸರಿ ಇಲ್ಲಿ ನೋಡಿ ಯಾವ ತರ ಬರುತ್ತೆ ಅಂತ ಹೇಳಿ. ಸೀರೆ ನೀರಿಗೆ ಮಾಡ್ಕೋವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಫುಟ್ಟಷ್ಟು ಸೀರೆ ಬಿಟ್ಟಿರೋದನ್ನ ಇಲ್ಲಿ ರೈಟ್ ಸೈಡ್ ಅಲ್ಲಿ ಒಂದ್ ಹಿಂದ್ಗಡೆ ಈ ತರ ಹಾಕೊಳ್ಳಿ. ನಂತರ ನಾವ್ ಯಾವ ಭಾಗದಲ್ಲಿ ಸೀರೆ ಕಟ್ಕೋತೀವೋ ಆ ಭಾಗದಲ್ಲಿ ಈ ತರ ಇನ್ನೊಂದ್ಸರಿ ನೀಟಾಗಿ ನೀರಿಗೆ ಜೋಡಿಸ್ಕೋಬೇಕು. ನೀರಿಗೆ ಎಲ್ಲ ಜೋಡಿಸ್ಕೊಂಡ್ ನಂತರ ಒಂದ್ ಕೈಯಿಂದ ಹೀಗೆ ಹಿಡ್ಕೊಂಡು ಒಂದ್ ದಪ್ಪ ದಾರದಿಂದ ಹೀಗೆ ಒಂದ್ ಗಂಟ್ ಹಾಕೋತೀನಿ. ಮೊದಲಿಗೆ ಒಂದೇ ಗಂಟ್ ಹಾಕೊಂಡು ಕೆಳಗಡೆ ಇರೋ ನೀರಿಗೆ ಎಲ್ಲ ನೀಟಾಗಿ ಜೋಡಿಸ್ಕೋತೀನಿ. ಇವಾಗ ಕೆಳಗಡೆ ಹಾಕಿರೋ ಪಿನ್ನ ತೆಗೆದು ನೀಟಾಗಿ ನೀರಿಗೆನ ಜೋಡಿಸ್ಕೋತೀನಿ. ಇವಾಗ ನಾರ್ಮಲ್ ಆಗಿ ಜೋಡಿಸ್ಕೋತಾ ಇದ್ದೀನಿ. ಯಾಕಂದ್ರೆ ಇನ್ನೊಂದ್ಸರಿ ಜೋಡಿಸ್ಕೋಬೇಕಾಗತ್ತೆ. ಹಾಗಾಗಿ ಅಡಿಗೆ ತಯಾರಿ ಎಲ್ಲ ಬಂದ್ಬಿಟ್ಟು ಮಮ್ಮಿ ಮಾಡ್ತಾ ಇದ್ದಾಳೆ. ನಾನು ಪೂಜೆ ತಯಾರಿ ಮಾಡ್ಕೋತಾ ಇದ್ದೀನಿ. ನನಗೇನಾದ್ರು ಸ್ವಲ್ಪ ಹೆಲ್ಪ್ ಬೇಕಂದ್ರೆ ಮಮ್ಮಿನ ಕರಿತಾ ಇದ್ದೆ. ಅವಳು ಬಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಹೋಗ್ತಾ ಇದ್ಲು. ಸೊ ನೋಡಿ ಇವಾಗ ಇದು ಜೋಡಿಸ್ಕೊಂಡಾಗಿದೆ. ಹಿಂದೆ ಅವಾಗಲೇ ಒಂದೇ ಗಂಟು ಹಾಕಿದ್ಯಲ್ಲ ಅದನ್ನ ಇನ್ನೊಂದ್ಸರಿ ಗಟ್ಟಿಯಾಗಿ ಕಟ್ಕೋತಾ ಇದ್ದೀನಿ. ಈಗ ಮೇಲ್ಗಡೆ ಎಕ್ಸ್ಟ್ರಾ ಪೋರ್ಷನ್ ಏನು ಉಳಿದಿದೆಯಲ್ಲ, ಇದನ್ನ ಒಂದು ಗುಂಪಿನಿಂದ ಈ ಫಾರ್ಮ್ ಶೀಟ್ಗೆ ಚುಚ್ಕೋತೀನಿ. ಅದು ಉಬ್ಬಬಾರ್ದು, ಯಾಕಂದ್ರೆ ನಾವಲ್ಲಿ ಸೆರಗನ್ನ ಹಾಕೋತೀವಲ್ಲ ಅದಕ್ಕೆ. ಅದು ಉಬ್ಬಿದ್ರೆ ಸೆರಗು ನೀಟಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಗುಂಪಿನ ಹಾಕೊಳ್ಳಿ. ಇದು ಹಾಕೊಂಡಾಗಿದೆ. ಸೊ ಈಗ ಬಂದ್ಬಿಟ್ಟು ಇದೇ ಸ್ಯಾರಿಯಲ್ಲಿರೋ ಬ್ಲೌಸ್ ಪೀಸ್ನ ಕಟ್ ಮಾಡಿ ಈ ತರ ರೆಡಿ ಮಾಡ್ಕೊಂಡಿದೀನಿ. ಎಲ್ಲಾರು ಕೈ ಮತ್ತು ಕಾಲ್ಗಳನ್ನ ಹಾಕೋತಾರೆ. ಸೊ ನಾನಿಲ್ಲಿ ಹಾಕ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನಿದನ್ನ ಹ್ಯಾಂಡ್ಸ್ ತರ ಯೂಸ್ ಮಾಡ್ಕೋತಿದ್ದೀನಿ. ಇದರ ಸೆಂಟರ್ ಪಾಯಿಂಟ್ನ ಇಲ್ಲಿ ಚೆಸ್ಟ್ ಹತ್ರ ಇಟ್ಕೊಂಡು ಎಲ್ಲ ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ನೀಟಾಗಿ ಕವರ್ ಆದ ನಂತರ ಈ ಕಡೆ ಪಾರ್ಟ್ನ ಈ ತಂತಿ ಮೇಲಿಂದ ಹೀಗೆ ತಗೊಂಡು ಲಕ್ಷ್ಮಿ ಭುಜದವರೆಗೂ ಮಾತ್ರ ಕೈ ಬರೋ ರೀತಿ ಮಾಡ್ಕೊಂಡು ಹಿಂದ್ಗಡೆ ಪಿನ್ ಹಾಕೋಬೇಕು. ಹೀಗೆ ಆ ಕಡೆ ಕೈ ಕೂಡ ಇದೇ ತರ ಮಾಡ್ಕೋತೀನಿ. ಇದು ಯಾವ ತರ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬ್ಲೌಸ್ ಪೀಸ್ ಹ್ಯಾಂಡ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಪ್ರೇಟ್ ಆಗಿ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ಆ ಕಡೆ ಕೈ ಕೂಡ ಆಗಿದೆ. ಇವಾಗ ಶರವನ್ನ ಹಾಕೋತಿದ್ದೀನಿ. ನಾವು ಯಾವ ತರ ಸೀರೆ ಉಡ್ಕೋತೀವಿ ನೋಡಿ ಅದೇ ತರ ಹಾಕೊಂಡು ನೀರಿಗೆ ಎಲ್ಲ ನೀಟಾಗಿ ಮಾಡ್ಕೊಂಡು ಇಲ್ಲಿ ಪಿನ್ ಹಾಕೋತೀನಿ. ಹಾಗೆ ನನಗೆ ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಏನಂತಂದ್ರೆ ಈ ವಿಡಿಯೋದು, ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದ ಇದು ನನ್ನ ಮೊದಲ ಲಕ್ಷ್ಮೀ ಪೂಜೆ ವ್ಲಾಗ್ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಸೀರೆ ಉಡಿಸ್ತಿರೋದು, ಲಕ್ಷ್ಮೀ ಪೂಜೆ ಮಾಡ್ತಿರೋದು ಫಸ್ಟ್ ಟೈಮ್ ತೋರಿಸ್ತಿದ್ದೀನಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ತುಂಬ ಖುಷಿ ಆಗ್ತಿದೆ. ಹಾಗೆ ಉಳಿದಿರುವಂಥ ಸೆರಗನ್ನ ಮುಂದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಈ ತರ ಪಿನ್ ಹಾಕೋಬೇಕು.
ಹಿಂದೆ ಉಳಿದಿರೋದನ್ನ ಅಲ್ಲೇ ಒಂದು ಗುಂಪಿನಿಂದ ಚುಚ್ಕೋತೀನಿ. ನೀರಿಗೆ ಮಾಡುವಾಗ ಇಲ್ಲೊಂದು ಪಿನ್ ಹಾಕೊಂಡಿದ್ದೆ. ಅದನ್ನ ತೆಗೆದು ಫಸ್ಟ್ ನೀರಿಗೆ ಬರುತ್ತಲ್ಲ ಅದ್ರ ಕೆಳಗಡೆ ಕಾಣಿಸ್ದೇ ಇರೋ ರೀತಿ ಈ ತರ ಒಂದು ಗುಂಡ್ ಪಿನ್ನ ಹಾಕೋತೀನಿ. ನೋಡಿ ಇವಾಗ ಇದು ರೆಡಿ ಆಯ್ತು. ಇವಾಗ ಈ ಮುಂದೆ ಇರೋ ನೀರಿಗೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಹೀಗೆ ನೀಟಾಗಿ ಹಿಂದೆ ಸರಿಸ್ಕೊಳ್ಳಿ. ಅವಾಗ ಲಕ್ಷ್ಮಿ ಪದ್ಮಾಸನಲ್ಲಿ ಕೂತಿರೋ ಹಾಗೆ ಕಾಣಿಸುತ್ತೆ. ಇವಾಗ ಒಂದೊಂದೇ ಜ್ಯುವೆಲರಿಗಳನ್ನ ಹಾಕೊಳ್ಳೋಣ. ಹಾಗೆ ದೇವರಿಗಂತ ಒಂದು ಸಪ್ರೇಟ್ ಆಗಿ ತಾಳಿ ಮಾಡಿಸಿದೀವಿ. ಅದನ್ನ ಕೂಡ ಹಾಕೋತಿದ್ದೀನಿ ನಾನಿಲ್ಲಿ. ಸೊ ಇದೆಲ್ಲ ಆಯ್ತು. ಇವಾಗ ಲಕ್ಷ್ಮೀ ಮೂರ್ತಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಗಲ್ಲಕ್ಕೆಲ್ಲ ಅರಿಶಿನ ಹಚ್ಕೊಂಡು, ಹಣೆಗೂ ಕೂಡ ಅರಿಶಿನ ಕುಂಕುಮ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕಣ್ಣಿಗೆ, ಕಾಡಿಗೆ ಮತ್ತು ಐಬ್ರೋನ ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ದೃಷ್ಟಿ ಬೊಟ್ಟು ಕೂಡ ಒಂದು ಇಟ್ಕೊಂಡಿದ್ದೀನಿ, ದೃಷ್ಟಿ ಆಗ್ಬಾರ್ದು ಅಂತೇಳಿ. ಇವಾಗ ಓಲೆನ ಯಾವ್ದು ಹಾಕೊಳ್ಳೋದು ಅಂತ ನೋಡ್ತಾ ಇದ್ದೆ. ನನಗೆ ರೈಟ್ ಸೈಡ್ ಚೆನ್ನಾಗಿ ಅನಿಸ್ತಾ ಇತ್ತು ಅಂತೇಳಿ ನಾನು ರೈಟ್ ಸೈಡ್ದು ಹಾಕ್ಕೊಂಡೆ. ಹಾಗೆ ಮೂಗ್ಮತ್ ಕೂಡ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇದೆಲ್ಲ ಆಯ್ತು. ಇವಾಗ ಕಳಸಕ್ಕೆ ನೀರು ಹಾಕೋತಿದ್ದೀನಿ. ನೀರು ಹಾಕೊಂಡ ನಂತರ ನಾನು ಅದಕ್ಕೆ ಅರಿಶಿನ, ಕುಂಕುಮ, ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಅಕ್ಕಿ ಮತ್ತು ₹5 ಕಾಯಿನ್ನ ಹಾಕೋತೀನಿ. ಇದೆಲ್ಲ ಹಾಕೊಂಡ ನಂತರ ಒಂದು 5 ಎಲೆನ ಈ ತರ ಕಳಸದ ಮೇಲೆ ಇಟ್ಕೊಂಡು ಲಕ್ಷ್ಮೀ ಮೂರ್ತಿನ ಕೂರಿಸ್ಕೋತೀನಿ. ಈಗ ಲಕ್ಷ್ಮೀ ಮೂರ್ತಿನ ಕುಂಡ್ರಸಾಗಿದೆ. ಲಕ್ಷ್ಮೀ ಮೂರ್ತಿಗೆ ಕಿವಿ ಓಲೆ ಕೂಡ ಹಾಕೊಂಡಿದ್ದೀನಿ. ಆದ್ರೆ ಕಿವಿ ಮೇಲ್ಗಡೆ ಬಂದ್ಬಿಟ್ಟು ಬುಗುಡಿ ಅಂತ ಹೇಳಿ ಬರುತ್ತಲ್ಲ ಅದನ್ನ ಹಾಕೋತಾ ಇದೀನಿ ನಾನಿವಾಗಿಲ್ಲಿ. ಈಗ ಈ ಕೈ ತರ ಮಾಡ್ಕೊಂಡಿದ್ದೀನಲ್ಲ, ಆ 2 ಕೈಗೆ ಬಳೆ ಹಾಕೋತಿದ್ದೀನಿ. ನಂತರ ಅದಕ್ಕೆ 2 ಕೈಗೆ ಒಂದೊಂದು ಹೂಗಳನ್ನ ಹಾಕೋತೀನಿ. ಅವಾಗ ಖಾಲಿ ಖಾಲಿ ಅನ್ಸಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನನ್ನ ಹತ್ರ ಒಂದು ರೌಂಡ್ ಆಗಿರುವಂಥ ಪೆಂಡೆಂಟ್ ಇತ್ತು. ಅದ್ರ ಹಿಂದ್ಗಡೆ ಡಬಲ್ ಸೈಡೆಡ್ ಟೇಪ್‌ನ ಹಚ್ಕೊಂಡು ಅದನ್ನ ಹಣೆ ಮೇಲ್ಗಡೆ ಸೆಂಟ್ರಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತಂತೇಳಿ. ಚೆನ್ನಾಗಿ ಕಾಣಿಸ್ತಾ ಇತ್ತದು. ಇವಾಗ ಹೂಗಳನ್ನೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗ ಪದ್ಮಾಸನದಲ್ಲಿ ಕೂತಿರೋ ಹಾಗೆ ಮಾಡಲಿಕ್ಕೆ ಇದು ಲಾಸ್ಟ್ ಪ್ರೊಸೀಜರು. ಈ ಥರ ಪೇಪರ್‌ನ ಮುದ್ದೆ ಮಾಡಿಬಿಟ್ಟು ಇಲ್ಲಿ ಸೀರೆ ಒಳಗಡೆಯಿಂದ ನಾವೇನು ರಟ್ಟ ಇಟ್ಟಿದ್ವಲ್ಲ ಆ ಥರ ಹಿಂದ್ಗಡೆ ಈ ಮುದ್ದೆ ಮಾಡಿರುವಂಥ ಪೇಪರ್‌ನ ಇಲ್ಲಿ ಇಟ್ಕೋತಾ ಇದ್ದೀನಿ. ಸೊ ಆ ಕಡೆ ಕೂಡ ಇದೇ ಥರ ಮಾಡ್ಕೋತೀನಿ. ಇವಾಗ ಬಂದ್ಬಿಟ್ಟು ಇದು ಕಂಪ್ಲೀಟ್ ಆಗಿ ಫಿನಿಶ್ ಆಯ್ತು. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಧೂಪ ಹಾಕೋತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.